ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದನ್ನು ಪ್ರಾರಂಭ ಮಾಡೋಣ ವಿಡಿಯೋವನ್ನು. ಹಾಗಾದರೆ ಬನ್ನಿ ಮೆಂಟಲ್ ಅಬಿಲಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಅಂದರೆ ಸರಣಿ ರೂಪದಲ್ಲಿ ಅಂದರೆ ನಂಬರ್ ಸೀರೀಸ್ ಪ್ರಶ್ನೆಗಳನ್ನು ಭಾಗ 2ನೇ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಹೋಗಿ ಯಾರು ಪಾರ್ಟ್ 1 ನೋಡಿಲ್ವೋ ಎಲ್ಲರೂ ನೋಡಿಕೊಳ್ಳಿ. ಓಕೆ, ಹಾಗಾದರೆ ಬನ್ನಿ ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ 1, 3, 7, 15 ಮತ್ತು ಕ್ವಶನ್ ಮಾರ್ಕ್ 63 ಅಂತ ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ಈ ಕ್ವಶನ್ ಮಾರ್ಕ್ ಹಾಕಿದಾರಲ್ಲ ಆ ನಂಬರನ್ನು ಕಂಡುಹಿಡಿಬೇಕಂತ ಹೇಳಿದ್ದಾರೆ ಇವರು. ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. 1, 3, 7, 15. ಹಾಗಾದರೆ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏನು ಕೊಟ್ಟಿದ್ದಾರೆ? 1, 3, 6 7 ಕೊಟ್ಟಿದ್ದಾರಲ್ಲ. 1, 3, 7 1, 3, 7, 15 ಮತ್ತು ಇಂಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಮತ್ತು ಮುಂದಿನ ಸೀರೀಸ್ 63 ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ಬಂದಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳ್ತೀವಿ. 1 ಅಂದರೆ 1, 2, 2 ಪ್ಲಸ್ 1 ಆಗಿದೆ ನೋಡಿ. 1, 2, 2 ಪ್ಲಸ್ 1 3. ಅದೇ ರೀತಿಯಾಗಿ 3, 2 6 ಪ್ಲಸ್ 1 7 ಆಗಿದೆ. ಅದೇ ರೀತಿಯಾಗಿ 7, 2 14 ಪ್ಲಸ್ 1 15 ಆಗಿದೆ. 15, 2 30 ಪ್ಲಸ್ 1 ಆಗುತ್ತೆ. ಎಷ್ಟಾಗುತ್ತೆ? 15, 2 30 ಪ್ಲಸ್ 1 ಎಷ್ಟಾಗುತ್ತೆ? 31 ಆಗುತ್ತೆ. 31, 2 62 ಪ್ಲಸ್ 1 63. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? 31 ಆಗಿದೆ ನೋಡಿ. 31, 2 62 ಪ್ಲಸ್ 1 63. ಅದೇ ರೀತಿಯಾಗಿ 15, 2 30 ಪ್ಲಸ್ 1 31. ಇದರ ಬಗ್ಗೆ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 31. ನೋಡಿ, 1 ಇದೆ, 3 ಇದೆ. 1, 2 2 ಪ್ಲಸ್ 1 3 ಆಗಿದೆ. ಅದೇ ರೀತಿಯಾಗಿ 3, 2 6 6 ಇದ್ದದ್ದು ಪ್ಲಸ್ 1 ಆಗಿದೆ 7 ಆಗಿದೆ. 7, 2 14 7, 2 14 ಪ್ಲಸ್ 1 15 ಆಗಿದೆ. ಅದೇ ರೀತಿಯಾಗಿ 15, 2 ಎಷ್ಟಾಗುತ್ತೆ? 30 ಆಗುತ್ತೆ. ಪ್ಲಸ್ 1 ಎಷ್ಟಾಗುತ್ತೆ? 31 ಆಗುತ್ತೆ. ಸರಿಯಾದ ಉತ್ತರ 31 ಆಗುತ್ತೆ. ಅದೇ ರೀತಿಯಾಗಿ 31, 2 62 62 ಪ್ಲಸ್ 1 63. ಇದು ಸರಿಯಾದ ರೀತಿಯಲ್ಲಿ ಒಂದು ಸರಣಿ ಭಾಗದಿಂದ ಬಂದಿದೆ ಅಂತ ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆಯು ಕೂಡ ಅದೇ ರೀತಿಯಾಗಿ ಈಗ ಒಂದು ಕ್ವಶನ್ ಯಾವ ರೀತಿ ಬಿಡಿಸಿವಿ ಅದೇ ರೀತಿಯಾದ ಒಂದು ಪ್ರಶ್ನೆ ಆಗಿದೆ ನೋಡಿ. ಇದು ಯಾವ ರೀತಿ ಅಂದರೆ 5, 2 10 ಪ್ಲಸ್ 1 ಅಂದರೆ 5, 2 10 ಪ್ಲಸ್ 1 ಆಗಿದೆ. ಪ್ಲಸ್ 1 ಏನಂತ 11 ಆಗ್ತದೆ. ಅದೇ ರೀತಿಯಾಗಿ ಈಗ 11, 2 22 ಪ್ಲಸ್ 1 23 ಇದೆ ನೋಡಿ. ಇಲ್ಲಿ ಕೂಡ ಈ ಹಿಂದಿನ ಪ್ರಶ್ನೆ ಥರನೇ ಈ ಪ್ರಶ್ನೆ ಕೂಡ ಇದೆ. ಅಂದರೆ 11, 2 22 ಪ್ಲಸ್ 1 ಎಷ್ಟಾಯಿತು? 23 ಆಗ್ತದೆ. ಅದೇ ರೀತಿಯಾಗಿ 23, 2 ಎಷ್ಟು? 23, 2 46 ಅಂತೀವಿ. 46 1 ಪ್ಲಸ್ 47 ಆಗ್ತದೆ. ಓಕೆ, ಆಯಿತಾ? ಈಗ 47 ಮುಗೀತು ಅಂತ ಅನ್ಕೋತೀನಿ. ಇದು ಈಗ 47 ಇಂಟು 2 47 2 ಎಷ್ಟಾಗುತ್ತೆ? 7 2 14 ಒಂದು ಕೈಲ 4 7 8 ಅದೊಂದು 9 94 ಆಗುತ್ತೆ. ಪ್ಲಸ್ 1 ಸೇರಿಸ್ಬೇಕು. ಆನ್ಸರ್ ಎಷ್ಟು? 95 ಆಗಿದೆ ನೋಡಿ. ಆನ್ಸರ್ 95 ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಅದು ಆನ್ಸರ್ ಬಿ 95 ಸರಿಯಾದ ಉತ್ತರ. ಅಂದರೆ 5, 2 10 ಪ್ಲಸ್ 11. ಅದೇ ರೀತಿಯಾಗಿ 11, 2 22 ಪ್ಲಸ್ 1 23. ಅದೇ ರೀತಿಯಾಗಿ 23 2 46 ಪ್ಲಸ್ 1 47. ಅದೇ ರೀತಿಯಾಗಿ 47 ಇಂಟು 2 94 ಪ್ಲಸ್ 1 95 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಪ್ರಶ್ನೆ ಹೋಗೋಣ. ಈ ನಮ್ಮ ಮುಂದಿನ ಪ್ರಶ್ನೆ ನಂಬರ್ ಸೀರೀಸ್ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದಾರಂತ ಇದೆ. ಇದರಲ್ಲಿ ಯಾವ ರೀತಿ ಅಂದರೆ
ಇದೊಂದು ಸ್ಕ್ವೇರ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಇಲ್ಲಿ 8 ಮಾರ್ಕ್ ಅಂದರೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇದು ಅಂದರೆ ಸ್ಕ್ವೇರ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತವೆ. ಹಾಗಾದರೆ ಯಾವ್ಯಾವ ಸ್ಕ್ವೇರ್ ಇದ್ದಾವೆ ಅಂತ ನೋಡೋದಾದರೆ 11 ಸ್ಕ್ವೇರ್ ಎಷ್ಟಿದೆ? 11 ಸ್ಕ್ವೇರು 121 11 ಸ್ಕ್ವೇರ್ ಆಗುತ್ತೆ. ಅದೇ ರೀತಿಯಾಗಿ 12 ಸ್ಕ್ವೇರ್ 144. 12 ಸ್ಕ್ವೇರ್ ಎಷ್ಟು? 12 12 144. 13 ಸ್ಕ್ವೇರ್ 169. ಅದೇ ರೀತಿಯಾಗಿ ಈ ಒಂದು 16 ಸ್ಕ್ವೇರು 14 ಸ್ಕ್ವೇರು 196. ಹಾಗಾದರೆ ಮುಂದಿನ ಒಂದು ಯಾವ ಸ್ಕ್ವೇರ್ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಮುಂದಿನ ಒಂದು ಸ್ಕ್ವೇರ್ ಯಾವುದು? 15ನೇ ಸ್ಕ್ವೇರ್ ಬರ್ತದೆ. 15ನೇ ಸ್ಕ್ವೇರ್ ಯಾವ್ದು ಬರ್ತದೆ? 15ನೇ ಸ್ಕ್ವೇರ್ ಎಷ್ಟು? 15 15 225. ಇದಕ್ಕೆ ಸರಿಯಾದ ಉತ್ತರ ಯಾವುದು? 15 15 225. ಇದಕ್ಕೆ ಸರಿಯಾದ ಉತ್ತರ ಇದೆ. ಇದರಲ್ಲಿ ಯಾವುದಿದೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ ನೋಡಿ. ಅಂದರೆ ಸ್ಕ್ವೇರುಗಳು ಒಂದು 30 ತನಕ ಎಲ್ಲರಿಗೂ ಕಡ್ಡಾಯವಾಗಿ ಗೊತ್ತಿರಲೇಬೇಕು. ಓಕೆ. 11 11 121, 12 12 144, 13 13 169, 14 14 196, 15 15 226. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? 225 ಸರಿಯಾದ ಉತ್ತರವಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಇಲ್ಲಿ ಯಾವ ರೀತಿ, ಇದು ಕೂಡ ಒಂದು ನಂಬರ್ ಸೀರೀಸಲ್ಲಿ ಕಂಡುಬರುವಂಥ ಒಂದು ಪ್ರಶ್ನೆಯಾಗಿದೆ. ಇದರಲ್ಲಿ 3 6 18 72 360 ಮತ್ತು ಕ್ವೆಶ್ಚನ್ ಮಾರ್ಕ್ ಕೊಟ್ಟಿದ್ದಾರೆ. ಈ ನಂಬರ್ಗಳು ನೋಡ್ಬೇಕು ನಾವು. ಅಂದರೆ ನೋಡ್ತಾ ಇದ್ದರೆ ಮಗ್ಗಿ, ಅಂದರೆ ಡೈಲಿ ಒಂದು ಮಗ್ಗಿ ಬರಿತಾ ಇರಬೇಕು. ಮಗ್ಗಿ ಬರೆದ್ರೆ ಗೊತ್ತಾಗುತ್ತೆ ಇದು ನಂಬರ್ ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತದೆ. ಮೊದಲನೇ ಪ್ರಶ್ನೆ ಯಾವುದು? ಇದು ಮಗ್ಗಿ ಬರೆದ್ರೆ ನಮಗೆ ಗೊತ್ತಾದಂತ ಹೇಳ್ಬೋದು. ಮಗ್ಗಿ ಬರಲೇಬೇಕು ನೋಡಿ ಅದು ಕೂಡ. ಇದರ ಬಗ್ಗೆ ನೋಡಿಕೊಳ್ಳೋದಾದರೆ 3 6 18 72 36 360 ಇದು ಗೊತ್ತಿರೋಂಥ ಸಂಖ್ಯೆನೇ ಆಗ್ತಾಯಿದೆ. ಅಂದರೆ 3 ಇಂಟು ಎಷ್ಟು? 3 2 6 ಆಗ್ತದೆ. 3 2 3 ಇಂಟು 2 6 6 ಇದೆ. 6ದಾಗ 13 18 ಇದೆ. 18 ಅಂದರೆ 6 3 18. ಅದೇ ರೀತಿಗೆ 18 4 72 ಆಗುತ್ತೆ. 18 4 72. ಅದೇ ರೀತಿಯಾಗಿ 72 5 360 ಆಗುತ್ತೆ ನೋಡಿ. 360 ಅಂದರೆ ಒಂದು 18 72 5 360. ಹಾಗಾದ್ರೆ ನಾವು ಇಲ್ಲಿ ಯಾವ್ದು ಕಂಡುಹಿಡಿಬೇಕೀಗ? 360 ಇಂಟು 6 ಕಂಡುಹಿಡಿಬೇಕಾಗ್ತದೆ. ಎಷ್ಟಾಗ್ತದೆ? 36 ಎಷ್ಟು? 6 6 36 ಕೈಲೆ 3 3 18 1 3 21 ಆಗುತ್ತೆ. ಇಲ್ಲಿ 0ಕ್ಕೆ 0 ಅಂದರೆ 2160. ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಇದೆಲ್ಲಿ ಕಂಡು ಬಂದಿದೆ? ಆಪ್ಷನ್ಸ್ನಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅಂದರೆ 2160 ಏನಿದೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಅಂದರೆ 3 6 18 ಅಂದರೆ ಇವು ಒಂದು ಕ್ರಮವಾಗಿ 2 3 4 5 6 ಇಂಟು ಮಾಡಿಕೊಂತ ಬಂದಿದ್ದಾವೆ. ಓಕೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಆಗಿದೆ ನೋಡಿ. 2160 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಇದು ಕೂಡ ಒಂದು ಬಿಟ್ಟ ಒಂದು ಜಾಗವನ್ನು ಕಂಡುಹಿಡಿದಾಗಿದೆ. ಕ್ವೆಶ್ಚನ್ ಮಾರ್ಕ್ ನಡುವೆ ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ಇಂಟು. ಇದು ಯಾವ ರೀತಿ ಆಗಿದೆ ಅಂದರೆ ಇಂಟು ಆಗಿ ಮೈನಸ್ ಆಗಿದೆ ನೋಡಿ ಇದು. ಓಕೆ. ಏನಾಗಿದೆ ಅದು? 6 11 21 41 ಇಂಟು ಕ್ವೆಶ್ಚನ್ ಮಾರ್ಕ್ ಮತ್ತು 161 ಆಗಿದೆ. ಇದರ ಬಗ್ಗೆ ನೋಡೋದಾದರೆ ಇಂಟು ಆಗಿ -1 ಆಗಿದೆ. ಅಂದರೆ 6 2 ಎಷ್ಟಾಗುತ್ತೆ? 6 2 12 -1 ಎಷ್ಟಾಯಿತು? 11 ಆಯಿತು. ಓಕೆ. ಅದೇ ರೀತಿಯಾಗಿ 11 2 22 11 2 22 -1 ಎಷ್ಟಾಯ್ತದೆ? 21 ಆಗುತ್ತೆ. 21 2 42 -1 41 ಆಗಿದೆ. ಅದೇ ರೀತಿಯಾಗಿ ಇದು ಯಾವ್ದು ಕಂಡುಹಿಡ್ಬೇಕು ನಾವು? ಈಗ ನಾವು 41 ಇಂಟು 2 ಕಂಡುಹಿಡಿಬೇಕು. ಎಷ್ಟಾಗುತ್ತೆ? 82 ಆಗುತ್ತೆ. 82ರಲ್ಲಿ ಏನು ಮಾಡಬೇಕು? 1 ಮೈನಸ್ ಮಾಡಬೇಕು. ಈಗ ಏನೈತೆ ಆನ್ಸರ್?
ಆನ್ಸರ್ 81 ಆಗುತ್ತದೆ ನೋಡಿ. ಸರಿಯಾದ ಉತ್ತರ ಯಾವ್ದು ಬರ್ತದೆ? 81 ಬರ್ತದೆ. ಅದಕ್ಕಿಂತ ಮುಂಚೆಕಾಗಿ ನಾವು 81 ಎರಡಲೇ ಬರ್ತದೆ ನೋಡೋಣ. ಅದು 81 ಎರಡಲೇ ಎಷ್ಟು? 81 ಎರಡಲೇ 162 ಆಗ್ತದೆ. ಅದರಲ್ಲಿ ಒಂದು ಮೈನಸ್ ಆಗ್ಯದ, 161 ಸರಿಯಾದ ಉತ್ತರ ಆಗಿದೆ ನೋಡಿ. ಇದಕ್ಕೆ ಯಾವ್ದು ಸರಿಯಾದ ಉತ್ತರ ಆಗ್ತದೆ? ಆಪ್ಷನ್ಸ್ ಬಿ 81 ಸರಿಯಾದ ಉತ್ತರವಾಗಿದೆ. ಅಂದರೆ 41 ಎರಡಲೇ 82, ಅದರಲ್ಲಿ ಒಂದು ಮೈನಸ್ ತೆಗೆದ್ರೆ 81 ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ತೀವಿ. ಇದನ್ನು ನಿಮಗೆ ಈ ಒಂದು ಪ್ರಶ್ನೆ ಅರ್ಥ ಆಯ್ತಂದ್ರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆಗಳು ಇವು PDF ಬೇಕಾಯ್ತಂದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಈ ಪ್ರಶ್ನೆಗಳ ಬಗ್ಗೆ ಅಂದರೆ ಈ PDF ಹಾಕ್ತಾಯಿರ್ತೀನಿ, ತೆಗೆದುಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಈ ಒಂದು ಪ್ರಶ್ನೆ ನೋಡೋದಾದರೆ 97, 89, 83, 79, 77 ಮತ್ತು ಕ್ವೆಶ್ಚನ್ ಮಾರ್ಕ್ ನೀಡಲಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಒಂದು ಪ್ರಶ್ನೆ ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ಮೈನಸ್ ಆಗೋದು ನೋಡೋಣ. 97ರಲ್ಲಿ ಎಷ್ಟು ಮೈನಸ್ ಆದರೆ 89 ಬಂದಿದೆ? -8 ಆಗಿದೆ ನೋಡಿ. ಅಂದರೆ ಈ 97ರಲ್ಲಿ 8 ಮೈನಸ್ ಆದರೆ 89 ಬಂದಿದೆ. ಅದೇ ರೀತಿಯಾಗಿ 89ರಲ್ಲಿ ಎಷ್ಟು ಮೈನಸ್ ಆಗಿ 83 ಬಂದಿದೆ? 83 ಅಂದರೆ ಎಷ್ಟು? 83 ಬಂದಿದೆ ನೋಡಿ. ಎಷ್ಟು ಮೈನಸ್ ಆಗಿದೆ? ಇಲ್ಲಿ 6 ಮೈನಸ್ ಆಗಿ ಎಷ್ಟು ಬಂದಿದೆ? 83 ಬಂದಿದೆ. ಅದೇ ರೀತಿಯಾಗಿ ಈ ಒಂದು 83ರಲ್ಲಿ ಎಷ್ಟು ಮೈನಸ್ ಆಗಿ 79 ಬಂದಿದೆ? ಇಲ್ಲಿ 4 ಮೈನಸ್ ಆಗಿ ಎಷ್ಟು ಬಂದಿದೆ? 79 ಬಂದಿದೆ. ಓಕೆ, 4 ಮೈನಸ್ ಆಗಿ 79 ಬಂದಿದೆ. ಅದೇ ರೀತಿಯಾಗಿ 79ರಲ್ಲಿ ಎಷ್ಟು ಮೈನಸ್ ಆಗಿ ಈ ಒಂದು 77 ಬಂದಿದೆ? ಅಂದರೆ 2 ಮೈನಸ್ ಆಗಿ ಏನಂದರೆ 79ರಲ್ಲಿ 77 ಆಗಿದೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂದರೆ 2, 4, 6, 8 ಈ ರೀತಿಯಾಗಿ ಇಳ್ಕೊಂಡು ಡಿಕ್ರೀಸ್ ಆಗಿ ಬಂದದ. ಈಗ ಎಷ್ಟು ಮೈನಸ್ ಆದ? 77ರದಾಗ ಎಷ್ಟು ಮೈನಸ್ ಆದಂತ ಕಂಡುಹಿಡಿಬೇಕು ನಾವು. ಇವು ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ನೀಡಲಾಗಿದೆ. ಅಂದರೆ ಈಗ 77ರಲ್ಲಿ ಈ 77ರಲ್ಲಿ ಏನು 77ರಲ್ಲಿ ಒಂದು ಮೈನಸ್ ಆಗೋದು ಎಷ್ಟು? 1 ಆಗಿದೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? 75 ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, 75 ಸರಿಯಾದ ಉತ್ತರ ಇದೆ ಅಂತ ಹೇಳ್ಬೋದು. ಇದು ಆನ್ಸರು 75 ಅಂತ ಅನ್ಕೊತೀನಿ. ಆಪ್ಷನ್ಸ್ ಸರಿಯಾದ ಉತ್ತರವಾಗಿದೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನಂದ್ರೆ ಈ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ವಾಟ್ಸಪ್ ಗ್ರೂಪಲ್ಲಿ ಏನು ಮಾಡೋದಂದರೆ ಈ ಲೆಕ್ಕದ ಒಂದು ಮಾಹಿತಿಯನ್ನು ನೀವು ಹೇಳಿಗೆಸಿಂದ ಒಂದು ಫೋಟೋ ಹಾಕಿ ವಾಟ್ಸಪ್ಪಲ್ಲಿ. ಓಕೆ, ಈಗ ಇದು ಒಂದು ಕ್ವೆಶನ್ ನನಗೆ ಯಾಕೋ ಡೌಟಲ್ಲಿ ಬರ್ತಾಯಿದೆ, ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಗೊತ್ತಾಯ್ತು ಅಂದರೆ ಇದು ಇಳಿಸಿದ್ರಂದ್ರೆ ಬಿಡಿಸಿದ್ರಂದ್ರೆ ಒಂದು ವಾಟ್ಸಪ್ಪಲ್ಲಿ ಫೋಟೋನ ಸೆಂಡ್ ಮಾಡಿ, ಎಲ್ಲವರಿಗೂ ಉಪಯುಕ್ತವಾಗಿರುತ್ತಂತ ಹೇಳ್ಕೊತೀನಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ 2, 3, 5, 8, 12, 17 ಮತ್ತು ಕ್ವೆಶ್ಚನ್ ಮಾರ್ಕ್ ನೀಡಲಾಗಿದೆ. ಇಲ್ಲಿ ಏನಾಗಿದೆ ಅಂದರೆ 2 ಇದ್ದದ್ದು 3 ಆಗ್ಯದ. ಅಂದರೆ ಎಷ್ಟು ಪ್ಲಸ್ ಆಗ್ಯದ? 1 ಪ್ಲಸ್ ಆಗಿದೆ. 1 ಪ್ಲಸ್ ಆಗಿದೆ. 2 ಇದ್ದದ್ದು 3 ಆಗಿದ್ದಕ್ಕೆ ಕಾರಣ ಏನು? 1 ಪ್ಲಸ್ ಆಗಿದೆ. 5, 8, 12 ಮತ್ತು 17 ಕ್ವೆಶ್ಚನ್ ಮಾರ್ಕ್ ನೀಡಿದ್ದಾರೆ. ಇಲ್ಲಿ 1 ಪ್ಲಸ್ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿ 3, 5 ಆಗೋಕ್ಕೆ ಎಷ್ಟು ಪ್ಲಸ್ ಆಗಬೇಕು? 2 ಪ್ಲಸ್ ಆಗಿದೆ. 5, 8 ಆಗ್ಬೇಕಂದ್ರೆ ಎಷ್ಟು ಪ್ಲಸ್ ಆಗಬೇಕು? 3 ಪ್ಲಸ್ ಆಗಿದೆ. ಅದೇ ರೀತಿಯಾಗಿ ಈ ಒಂದು 8, 12 ಆಗೋಕ್ಕೆ ಎಷ್ಟು ಪ್ಲಸ್ ಆಗಿದೆ? 4 ಪ್ಲಸ್ ಆಗಿದೆ ಅಂತೀನಿ. ಅದೇ ರೀತಿಯಾಗಿ 12 ಇದ್ದದ್ದು 17 ಆಗೋಕ್ಕೆ ಎಷ್ಟು ಪ್ಲಸ್ ಆಗಿದೆ? 5 ಪ್ಲಸ್ ಆಗಿದೆ. ಹಾಗಾದರೆ 17 ಇದ್ದದ್ದು ಒಂದು ಮುಂದಿನ ಸಂಖ್ಯೆ ಕಂಡುಹಿಡಿಯೋಕ್ಕೆ ಎಷ್ಟು ಪ್ಲಸ್ ಆಗಿರಬೇಕು? 6 ಪ್ಲಸ್ ಆಗಬೇಕು. ಅಂದರೆ ಇಲ್ಲಿ ಯಾಕಂದರೆ 1, 2, 3, 4, 5, 6 ನಂಬರು ಒಂದೊಂದು ಹೆಚ್ಚಾಗಿವೆ. ಓಕೆ, ಇದಕ್ಕೆ 6 ಪ್ಲಸ್ ಆಗ್ಬೇಕಾಗ್ತದೆ ನೋಡಿರಿ. 17ರಲ್ಲಿ ಈ ಒಂದು 17ರಲ್ಲಿ ಎಷ್ಟು 6 ಪ್ಲಸ್ ಆದರೆ ಎಷ್ಟಾಗುತ್ತೆ? 17 1 3 20 23 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬಂತು? 23 ಬಂದಿದೆ ನೋಡಿ. ಏನಿದೆ ಇದರ ಒಂದು ಉತ್ತರ? ಆಪ್ಷನ್ಸ್ ಡಿ 23 ಇದಕ್ಕೆ ಸರಿಯಾದ ಉತ್ತರವಾಗಿದೆ.
ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಇದು ಕೂಡ ಒಂದು ಸ್ಕ್ವೇರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಇದೆ ನೋಡಿ. ಅಂದರೆ ಮಧ್ಯದ ಒಂದು ನಂಬರನ್ನು ಕಂಡುಹಿಡಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬಿಡ್ತೀನಿ ಸೀದಾ. ಇದಕ್ಕೆ ಸರಿಯಾದ ಉತ್ತರ 144 ಆಗುತ್ತೆ. ಹೆಂಗಂದರೆ 11 11 121, ಅದೇ ರೀತಿಯಾಗಿ ಇಲ್ಲಿ 12 ಬರುತ್ತೆ. ಇದು 11 121, ಇದು 13 ಇದು 14 ಇದು 15 ಈ ರೀತಿಯಾಗಿ ಬಂದಾಗ ಇಲ್ಲಿ 12 ಬರುತ್ತೆ ನೋಡಿ. ಅಂದರೆ 12 12 ಎಷ್ಟು? 12 ಸ್ಕ್ವೇರ್ 144 ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? 144 ಸರಿಯಾದ ಉತ್ತರವಾಗಿದೆ. ಇದು 11 ಇಲ್ಲಿ 12 ಬರುತ್ತೆ, ಇದು 13 ಬರುತ್ತೆ, ಇಲ್ಲಿ 14 ಇದು 15 ಇದೆ. 12 ಯಾವುದು ಸ್ಕ್ವೇರು? 144 12 ಒಂದು ಸ್ಕ್ವೇರ್ ಆಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಈ ಒಂದು ಮುಂದಿನ ಪ್ರಶ್ನೆ ನೋಡೋದಾದರೆ ಇದು ಇಂಟು ಆಗಿದೆ ನೋಡಿ. ಈ ಮುಂದಿನ ಪ್ರಶ್ನೆ ಏನಾಗಿದೆ? ಇಂಟು ಆದ ಒಂದು ನಂಬರ್ ಸೀರೀಸ್ ಬಂದಿದೆ ಇದು. ಓಕೆ, ಅದು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡೋದಾದರೆ ಅಂದರೆ ಇಂಟು 2 ಆಗಿದೆ. ಇದಕ್ಕೆ ಪ್ರತಿಯೊಂದು ಸಂಖ್ಯೆಯು ಇಂಟು 2 ಆಗಿ ಇದು ಪರಿವರ್ತನೆ ಹೊಂದಿದಂಥ ಒಂದು ಸಂಖ್ಯೆ ಆಗಿದೆ ಅಂತ ಹೇಳ್ಬೋದು. ಅಂದರೆ 7 2 ಎಷ್ಟಪ್ಪ? 7 2 14 ಆಗಿದೆ. ಅದೇ ರೀತಿ ಈಗ 14 2 ಎಷ್ಟು? 14 2 14 8 2 14 2 28 28 2 ಎಷ್ಟು? 56 ಆಗಿದೆ. 28 2 56. ಅದೇ ರೀತಿಯಾಗಿ 56 2 ಎಷ್ಟಾಗುತ್ತೆ? ಅಂದರೆ ಎಷ್ಟಾಗುತ್ತೆ? 56 2 56 2 ಎಷ್ಟಾಗುತ್ತೆ ಅಂದರೆ 112 ಆಗ್ತದೆ. ಅದೇ ರೀತಿಯಾಗಿ ಈಗ 112 ಇಂಟು 2 ಆಗಬೇಕು. ಯಾವುದು? 112 ಇಂಟು 2 ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬರ್ತದೆ 2 2 4 11 22 ಅಂದರೆ 224. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇದರ ಉತ್ತರ ಎಲ್ಲಿ ಅದ? ಆಯ್ಕೆಯಲ್ಲಿ ಆ ಉತ್ತರ ಇದರ ಉತ್ತರ ಎಲ್ಲಿ ಅದ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಅಂದರೆ 224 ಏನಂದರೆ ಈ ಒಂದು ಪ್ರಶ್ನೆಗೆ ಒಂದು ಪ್ರಮುಖವಾದ ಉತ್ತರವಾಗಿದೆ ಅಂತ ಹೇಳ್ತೀವಿ. 224 ಅಂದರೆ 112 ಇಂಟು 2 ಅಂದರೆ 2 2 ಇಂಟು ಆಗಿದೆ ನೋಡಿ. ಅಂದರೆ 7 2 14 14 2 28 28 2 56 56 2 112 112 224 ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಇವತ್ತಿನ ಈ ಒಂದು ಪ್ರಶ್ನೆ ಒಂದು ಸರಣಿಯ ನಂಬರ್ ಸೀರೀಸ್ ಸರಣಿಯಲ್ಲಿ ಇವತ್ತಿನ ಒಂದು ಕೊನೆಯ ಒಂದು ಪ್ರಶ್ನೆ ಆಗಿದೆ. ಓಕೆ, ಈ ನಂಬರ್ ಸೀರೀಸ್ನಲ್ಲಿ ಒಂದು ಕೊನೆಯ ಪ್ರಶ್ನೆ ಬಗ್ಗೆ ಮಾಹಿತಿ ನೋಡೋದಾದರೆ ಇದನ್ನು ಏನು ಮಾಡ್ಬೇಕಂದ್ರೆ ನೀವು ವಾಟ್ಸಪ್ಪಲ್ಲಿ ಇದರದ್ದು ಒಂದು ಉತ್ತರವನ್ನು ತಿಳಿಸಿ ಅಥವಾ ಕಾಮೆಂಟ್ ಮೂಲಕ ಇದರ ಉತ್ತರವನ್ನು ತಿಳಿಸಿ. ಓಕೆ, ನೋಡಿರಿ ಯಾವ್ದು ಮಾಡ್ತಾರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಈ ಒಂದು ಸರಣಿ ಅಂದರೆ ಪ್ರತಿಯೊಂದು ವೀಡಿಯೋನ ಎಷ್ಟು ಅಂದರೆ 10 ವೀಡಿಯೋನ ಮಾಡ್ತೀನಿ. ಓಕೆ, ರೈಲ್ವೆ ಬಗ್ಗೆ ರೈಲ್ವೆ ಪ್ರಶ್ನೆಗಳು, ಓಕೆ, ರೈಲ್ವೆ ಪ್ರಶ್ನೆಗಳು, ವಯಸ್ಸಿನ ಪ್ರಶ್ನೆಗಳು, ದಿಕ್ಕುಗಳು ಇನ್ನು ಯಾವ್ಯಾವ ಬರ್ತೋ ಅವೆಲ್ಲ ಒಂದು ಎಷ್ಟಂದರೆ ಪ್ರತಿಯೊಂದು ವೀಡಿಯೋನ 10 10 ವಿಭಾಗ ಮಾಡಿ ಡೈಲಿ ಒಂದು 10 ಪ್ರಶ್ನೆಯನ್ನು ಹೇಳ್ತಾಯಿದ್ರೆ ನಮಗೆ ಒಂದು ಅಭ್ಯಾಸ ಆಗುತ್ತೆ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇವತ್ತಿನ ಒಂದು ಕೊನೆಯ ಒಂದು ಪ್ರಶ್ನೆಗೆ ನೀವು ಏನು ಮಾಡ್ಬೇಕಂದ್ರೆ ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸ್ಬೇಕು. ಇದು ನಮ್ಮ ಒಂದು ನಂಬರ್ ಸೀರೀಸ್ನಲ್ಲಿ ಪಾರ್ಟ್ 2ನೇ ವಿಡಿಯೋ ಆಗಿದೆ ನೋಡಿ. ಪಾರ್ಟ್ 2ನೇ ವಿಡಿಯೋ, ಪಾರ್ಟ್ 2 ವಿಡಿಯೋ ಇದು ಆಗಿದೆ. ಪಾರ್ಟ್ 1 ಯಾರು ನೋಡಿಲ್ವೋ ಅವರೆಲ್ಲರೂ ಹೋಗಿ ವಿಡಿಯೋನ ನೋಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಇಲ್ಲಿವರೆಗೂ ಒಂದು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.